ಈಗ ಮುಖ್ಯವಾಗಿ ನಾನು ಈ ಕೃಷ್ಣ ರುಕ್ಕು ಕಥೆಯ ಒಂದು ಲೈನನ್ನು ಹೇಳ್ಬಿಡ್ತೀನಿ. ಬೇಸಿಕ್ಲಿ ಕೃಷ್ಣ ರುಕ್ಕು ಎರಡು ಬೇರೆ ಜಗತ್ತಿನ ಎರಡು ಫ್ಯಾಮಿಲಿಗಳ ನಡುವೆ ನಡೆಯುವಂಥ ಒಂದು ಕಥೆ. ಒಂದು ತುಂಬ ಸಾಹುಕಾರರು ಒಂದು ಜ್ಯುವೆಲರಿ ಚೈನ್ ಆಫ್ ಜ್ಯುವೆಲರಿ ಶೋರೂಮ್ಸ್ನ ಇಟ್ಕೊಂಡಿರುವಂಥವ್ರು. ಸೂರ್ಯಪ್ರಕಾಶ್ ಅಂತ ಒಂದು ಪಾತ್ರ ಬರುತ್ತೆ. ಆ ಪಾತ್ರ ಬಹಳ ಕಷ್ಟಗಳನ್ನು ನೋಡಿ ಬಹಳ ಶ್ರಮಪಟ್ಟು ಜೀವನದಲ್ಲಿ ಮೇಲೆ ಬಂದಿರುವಂಥ ಒಂದು ಪಾತ್ರ. ಅದು ತುಂಬ ವ್ಯಾಲ್ಯೂಸ್ನ ಬೆಲೆ ಕೊಡುವಂಥ, ತಪ್ಪನ್ನು ಖಂಡಿಸುವಂಥ ಒಂದು ಸ್ಟ್ರಾಂಗ್ ಪಾತ್ರ ಸೂರ್ಯಪ್ರಕಾಶ್. ಈ ಸೂರ್ಯಪ್ರಕಾಶ್ಗೆ 3 ಜನ ಗಂಡು ಮಕ್ಕಳು ಇರ್ತಾರೆ. 3 ಜನ ಗಂಡು ಮಕ್ಕಳಲ್ಲಿ ಮೊದಲನೇ ಗಂಡು ಮಗ ಅಪ್ಪನಿಗೆ ತುಂಬ ಪ್ರಿಯನಾದಂಥ ಗಂಡು ಮಗ. ತನ್ನ ಒಂದು ಪೀಳಿಗೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ ಅಂತ ನಂಬಿರುವಂಥ ದೊಡ್ಡ ಮಗ. ಎರಡನೇವನು ಅಪ್ಪನಿಗೆ ಆಗದೇ ಇರುವಂಥ ಒಬ್ಬ ಮಗ ಅವನು. ಇವನ ಕಥೆಯಲ್ಲಿ ನಾವು ಮುಖ್ಯವಾಗಿ ಜಾಸ್ತಿ ಹೇಳ್ತಾ ಹೋಗ್ತೀವಿ. ಅಂದರೆ ಸೀರಿಯಲ್ ನಾಯಕ ಅಂತ ನಾವು ಏನು ಹೇಳ್ತೀವಿ ಅಂದರೆ ಯಾವ ಪಾತ್ರದ ಭಾವನೆಗಳನ್ನ ಇಟ್ಕೊಂಡು ನಾವು ಕತೆ ಹೇಳ್ತೀವಿ ಆ ಪಾತ್ರನ ನಾವು ನಾಯಕ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮ್ಮ ಇಡೀ ಕೃಷ್ಣ ರುಕ್ಕು ಕಥೆಯ ನಾಯಕ ಸೂರ್ಯಪ್ರಕಾಶ್ ಅವರ ಎರಡನೇ ಮಗ. ಈ ಎರಡನೇ ಮಗ ಬೇರೆ ಸೀರಿಯಲ್ಗಳು ಅಥವಾ ಬೇರೆ ನಾಯಕರಿಗಿಂತ ವಿಭಿನ್ನ ಅಂತ ಯಾಕೆ ಅನ್ನಿಸ್ತಾನೆ ಅಂದರೆ ಅವನಿಗೆ ಹೀರೋಲ್ಲಿ ಇರಬೇಕಾಗಿರುವಂಥ ಯಾವ ಕ್ವಾಲಿಟೀಸು ಇರೋದಿಲ್ಲ. ಬೇಸಿಕ್ಲಿ ಪಿಯೋಟ್ ಅವನು. ಹಗಲು ರಾತ್ರಿ ಕುಡಿತಾನೆ ಇರ್ತಾನೆ. ಒಡ್ಡ, ಯಾರಿಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಇಷ್ಟೆಲ್ಲದ್ರ ಮಧ್ಯೆ ಅಪ್ಪ ಬಂದಾಗ ಮಾತ್ರ ಒಂದು ಮಾತು ಹೇಳದೇ ಇರೋವಂಥ ಮಗ. ಅತಿಯಾದ ಬೆಲೆ ಕೊಡುವಂಥ ಒಂದು ಪಾತ್ರ ಈ ಎರಡನೇ ಮಗ. ಅಷ್ಟೇ ದ್ವೇಷಿಸುವಂಥ, ದ್ವೇಷ ಅಂತಲೂ ಹೇಳಲ್ಲ, ಅವನನ್ನು ಅಬ್ಯಾಂಡನ್ ಮಾಡಿಬಿಟ್ಟಿರ್ತಾರೆ ಅಪ್ಪ. ಸೊ ಇವರಿಬ್ಬರ ನಡುವೆ ನಡೆಯುವಂಥ ಈ ಘರ್ಷಣೆಗಳಿದೆಯಲ್ಲ, ಇದು ನಮ್ಮ ಕಥೆಯ ಒಂದು ಮುಖ್ಯವಾದ ಅಂಶ ಆಗುತ್ತೆ. ಇದರ ಜೊತೆಗೆ 3ನೇ ಮಗ ಇದ್ದಾನೆ, ಭರತ್ ಅಂತ. ಭರತ್ ಅನ್ನೋ ಪಾತ್ರ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ತಾನೆ. ಆ್ಯಂಡ್ ಅವನದೇ ಆದಂಥ ಶಿಸ್ತು, ಟೈಮ್ ಲೈನು, ಅದನ್ನು ಫಾಲೋ ಮಾಡ್ಕೊಂಡು ಹೋಗುವಂಥ ಈ ಪಾತ್ರ. ಇದೆಲ್ಲದ್ರ ಜೊತೆಗೆ ಸೂರ್ಯಪ್ರಕಾಶ್ ಅವರ ತಂಗಿ ಈ ಮನೇಲಿದ್ದಾರೆ. ಆ ತಂಗಿಯ ಒಂದು ಕಥೆ ಇದೆ. ಆ ತಂಗಿ ಯಾಕೆ ಈ ಮನೇಲಿದ್ದಾರೆ, ಏನು ಎತ್ತ ಅನ್ನೋದನ್ನು ಕಥೆಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಪ್ಲಸ್ ಈ ಅತ್ತೆ ಯಶೋಧ ಅನ್ನೋ ಕ್ಯಾರೆಕ್ಟ್ರು ಈ ಇಡೀ ಮನೆಯನ್ನು ಉಳಿಸಬೇಕು, ಈ ಒಂದು ಅಣ್ಣನ ಮರ್ಯಾದೆ ಗೌರವ ಯಾವುದೇ ಕಾರಣಕ್ಕೂ ಕೆಳಗೆ ಹೋಗಬಾರ್ದು ಅಂತ ದುಡಿಯುವಂಥ ಒಂದು ಪಾತ್ರ ಇದು. ಯಾಕೆ ಅಣ್ಣನ ಬಗ್ಗೆ ಅಷ್ಟೊಂದು ಬೆಲೆ, ಅಣ್ಣನಿಗೋಸ್ಕರ ಆ ಪಾತ್ರ ಏನೇನು ತ್ಯಾಗ ಮಾಡಿದೆ ಅನ್ನೋದನ್ನು ನಾವು ಕಥೆಯಲ್ಲಿ ಹೇಳ್ತಾ ಹೋಗ್ತೀವಿ. ಇದು ಒಂದು ಫ್ಯಾಮಿಲಿಯ ಕಥೆ ಆಗುತ್ತೆ. ಇನ್ನೊಂದು ಫ್ಯಾಮಿಲಿ ಒಂದು ಆರ್ಡಿನರಿ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಅಂತ ಹೇಳ್ಬೋದಾದಂಥ ಒಂದು ಸಂಸಾರ ಅದು. ಅಲ್ಲಿ ಒಬ್ಬ ಅಣ್ಣ ಇದ್ದಾನೆ. ಆ ಅಣ್ಣ ನವೀನ್ ಸಜ್ಜು ಅವರು ಮಾಡ್ತಾ ಇರೋವಂಥದ್ದು ಮಂಜು ಅನ್ನೋ ಕ್ಯಾರೆಕ್ಟ್ರು. ಆ ಮಂಜು ಅನ್ನೋ ಪಾತ್ರ ಆಟೋ ಡ್ರೈವರು. ಆಟೋನ ಓಡಿಸ್ಕೊಂಡು ಇಡೀ ಸಂಸಾರನ ತೂಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಈ ಮಂಜುಗೆ 3 ಜನ ತಂಗೀರಿದ್ದಾರೆ. ಈ 3 ಜನ ತಂಗೀರು ಅವನ ಕನಸು. ತನಗಾಗಿ ಅವನು ಏನನ್ನೂ ಆಸೆ ಪಟ್ಟಿರಲ್ಲ, ತನಗಾಗಿ ಏನನ್ನೂ ಬಯಸ್ತಾ ಇರಲ್ಲ. ಈ 3 ಜನ ತಂಗೀರು ಖುಷಿಯಾಗಿರಲಿ, 3 ಜನ ತಂಗೀರು ಚೆನ್ನಾಗಿ ಸೆಟ್ಲ್ ಆಗಲಿ ಅನ್ನೋದಷ್ಟೇ ಈ ಮಂಜು ಪಾತ್ರದ ಒಂದು ಆಸೆ ಆಗಿರುತ್ತೆ. ಇದಕ್ಕೆ ತಕ್ಕ ಹಾಗೆ ಆ 3 ಜನ ಹೆಣ್ಮಕ್ಳು ಅಣ್ಣನ ಬಗ್ಗೆ ಅತಿಯಾದ ಪ್ರೀತಿ, ಅಂದರೆ ಜಗತ್ತಲ್ಲಿ ಯಾರು ಏನೇ ಬರಲಿ, ಎಂಥದೇ ಬರಲಿ, ಅಣ್ಣನ ಪರವಾಗಿ ಮುಂದೆ ಬಂದು ನಿಲ್ಲುವಂಥ 3 ಜನ ಹೆಣ್ಮಕ್ಕಳ ಪಾತ್ರ ಇದು. ಇವರಿಗೆ ಒಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇರುವಂಥ ತಾಯಿ ಇದ್ದಾರೆ. ಈ 3 ಜನ ತಂಗಿಯರಲ್ಲಿ ಚಿಕ್ಕದಾಗಿ ಹೇಳಬೇಕು ಅಂದರೆ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಸ್ಪೆಷಾಲಿಟಿಗಳಿದೆ. ಮೊದಲನೇದು ಕಲ್ಯಾಣಿ ಅನ್ನೋ ಪಾತ್ರ ಬರುತ್ತೆ. ಆ ಪಾತ್ರ ಅಣ್ಣನ ಬಗ್ಗೆ ಎಷ್ಟು ಪೊಸೆಸಿವ್ ಅಂದರೆ ಶಿ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ಅಂದರೆ ಅಗ್ರೆಷನ್ ಇರ್ಬೋದು, ಅಥವಾ ಕೋಪ ಇರ್ಬೋದು, ಅಥವಾ ರಿಯಾಕ್ಟ್ ಮಾಡೋ ರೀತಿ ಇರ್ಬೋದು, ಅದು ಸ್ವಲ್ಪ ಅಗ್ರೆಷನ್ನಲ್ಲಿರುತ್ತೆ. ಇದು ಕಲ್ಯಾಣಿ ಪಾತ್ರದ ಒಂದು ನೋಟ ಸಿಗುತ್ತೆ ನಮಗೆ. ಹಾಗೆ ನಮ್ಮ ಎರಡನೇ ತಂಗಿ ಇದು ರುಕ್ಕು, ಅಂದರೆ ನಮ್ಮ ಟೈಟಲಲ್ಲಿ ಬರುವಂಥ ರುಕ್ಕು. ಈ ರುಕ್ಕು ಹೇಗೆ ಅಂದರೆ ಅಣ್ಣನ ಇನ್ನೊಂದು ಅಣ್ಣನಲ್ಲಿರೋ ಎಲ್ಲ ಗುಣಗಳ ಒಂದು ಕಾಂಬಿನೇಷನ್ ಈ ರುಕ್ಕು. ಅಂದರೆ ಏನೇ ಒಂದು ಕಷ್ಟ ಬರಲಿ, ಏನೇ ಒಂದು ಸಿಚುವೇಶನ್ ಬರಲಿ, ಅದನ್ನು ಹ್ಯಾಂಡಲ್ ಮಾಡೋ ರೀತಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಅದೊಂದು ಅಗ್ರೆಷನ್ ಬೇಕಾದಾಗ ಅಗ್ರೆಷನ್ ಇರುತ್ತೆ,
ಯಾವುದನ್ನು ಸಂಭಾಳಿಸ್ಕೊಂಡು ಹ್ಯಾಂಡಲ್ ಮಾಡಬೇಕು ಅದನ್ನು ಸಂಭಾಳಿಸ್ಕೊಂಡು ಹೋಗ್ತಾ ಇರುತ್ತೆ. ಓವರಾಲ್ ಅಣ್ಣನ ಪ್ರತಿರೂಪ ಈ ಎರಡನೇ ತಂಗಿ ರುಕ್ಕು. ಈ ಮೂರನೇ ತಂಗಿ ಭವ್ಯ ಕಾಲೇಜಲ್ಲಿ ಓದ್ತಾ ಇರೋವಂಥ ಹುಡುಗಿ. ಇವತ್ತಿನ ತುಂಬ ಲವಲವಿಕೆಯಿಂದ ಇರುವಂಥ ಹುಡುಗಿ. ಆ ಹುಡುಗಿಯ ಕಥೆ ಹೇಗೆ ಬೇರೆ ಬೇರೆ ದಿಕ್ಕನ್ನು ಪಡ್ಕೊಂಡು ಹೋಗುತ್ತೆ, ಅದು ಕಥೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಈಗ ಎರಡು ಫ್ಯಾಮಿಲಿ ಬಗ್ಗೆ ಹೇಳಿದೆ. ಈ ಎರಡು ಫ್ಯಾಮಿಲಿಗಳು ಹೇಗೆ ಕಥೆಯಲ್ಲಿ ಒಂದಾಗ್ತವೆ ಅನ್ನೋದಕ್ಕೆ ನೀವು ಪ್ರೋಮೋ ನೋಡಿದರೆ ಅದರಲ್ಲಿ ಒಂದು ಆಕ್ಸಿಡೆಂಟ್ ಸೀಕ್ವೆನ್ಸನ್ನು ನಾವು ತೋರಿಸ್ತೀವಿ. ಸೊ ಆ ಒಂದು ಆಕ್ಸಿಡೆಂಟ್ ಸೀಕ್ವೆನ್ಸು ಇಡೀ ಕಥೆಯ ದಿಕ್ಕನ್ನು ಆಯಾಮವನ್ನು ಬದಲಾಯಿಸುತ್ತೆ. ಸೊ ಆಯಾಮ ಏನು, ಆ ಸಿಚುವೇಶನಿಂದ ಏನೆಲ್ಲ ದೊಡ್ಡ ಟ್ವಿಸ್ಟ್ ಆಗುತ್ತೆ ಅನ್ನೋದು ತುಂಬ ಮುಖ್ಯವಾದಂಥ ನಮ್ಮ ಕೃಷ್ಣ ರುಕ್ಕು ಕಥೆಯ ಜೀವಾಳ ಇರೋದು. ಸೊ ಇದು ನಾನು ತುಂಬ ಡೀಟೇಲಾಗಿ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅದನ್ನು ಹೇಳಿಬಿಟ್ರೆ ಅದನ್ನು ನೋಡೋ ಮಜಾ ಹೊಟ್ಟು ಹೋಗುತ್ತೆ ಅನ್ನೋದಕ್ಕೆ. ಬಟ್ ಈ ಒಂದು ಸಿಚುವೇಶನ್ನಿಂದ ಈಗ ನಾನು ಹೇಳಿದಾಗೆ ಈ 3 ಜನ ತಂಗಿಯರಲ್ಲಿ ಅವರ ರಿಯಾಕ್ಷನ್ ಹೇಗಿರುತ್ತೆ, ನಮ್ಮ ಕೃಷ್ಣ ಅದರಲ್ಲಿ ಹೇಗೆ ಇನ್ವಾಲ್ವ್ ಆಗಿರ್ತಾನೆ, ಮಕ್ಕಳು ಇನ್ವಾಲ್ವ್ ಆಗಿರೋದಕ್ಕೆ ನಮ್ಮ ಸೂರ್ಯಪ್ರಕಾಶ್ ಅವರು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಈ ಇಡೀ ಮನೆ ಘನತೆಯನ್ನು ಕಾಪಾಡೋದಕ್ಕೆ ಒದ್ದಾಡ್ತಾ ಇರುವಂಥ ಯಶೋಧ ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತಾಳೆ. ಸೊ ಓವರಾಲ್ ನಮ್ಮ ಕಥೆಯ ಜಿಸ್ಟು ಈ ಪ್ರಶ್ನೆಗಳಿಗೆ ಉತ್ತರ. ಸೊ ಇದು ನಮ್ಮ ಕಥೆಯ ಸಾರಾಂಶ ಅಂತ ಹೇಳ್ಬೋದು. ಈಗ ನಾನು ಪಾತ್ರಗಳನ್ನ ಹೇಳ್ತಾ ಹೋಗ್ತೀನಿ. ಸೂರ್ಯಪ್ರಕಾಶ್ ಪಾತ್ರವನ್ನು ನಾರಾಯಣ್ ಸರ್ ಅವರು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ನಾರಾಯಣ್ ಸರ್ ನನಗೆ ಯಾವತ್ತೂ ಅವರು ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ಅಥವಾ ಇನ್ನೊಂದು ಆ್ಯಕ್ಟರು ಅಥವಾ ಡೈರೆಕ್ಟರ್ ಥರ ಅವರು ಯಾವತ್ತೂ ನಮ್ಮ ಜೊತೆ ಇಲ್ಲ, ಎಸ್ಪೆಷಲಿ ನನ್ನ ಮತ್ತು ವಿದ್ಯಾ ಜೊತೆ ಇದ್ದಾಗ. ಯಾಕಂದರೆ ನಾವು ಏನೇ ಮಾಡಲಿ, ಇದಲ್ಲ ಪಾರೂಲ್ ಮಾಡಿದಾಗೂ ಅಷ್ಟೇ, ನಾವು ಏನೇ ಮಾಡಲಿ ಯಾವಾಗಲೇ ಆಗಲಿ ನೀವು ಏನು ಬೇಕಾದರೂ ಮಾಡಿ, ನೀವು ಹೇಳಿದ್ರೆ ನಾನು ಬರ್ತೀನಿ ಅಂತ ಹೇಳಿ ನಮ್ಮನ್ನು ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರೋವಂಥವ್ರು. ಆ್ಯಂಡ್ ಶೂಟಿಂಗ್ ಮಾಡಬೇಕಾದ್ರೂ ಪ್ರತಿ ಹಂತದಲ್ಲೂ ಪ್ರತಿ ರೀತಿಯಲ್ಲೂ ನಮಗೆ ಗೈಡ್ ಮಾಡ್ಕೊಂಡು ಬರ್ತಾ ಇರೋವಂಥವ್ರು. ಸೊ ಹಾಗಾಗಿ ನನಗೆ ಅಥವಾ ನನ್ನ ಹೆಂಡತಿ ವಿದ್ಯಾಗೆ ಸರ್ ನಮ್ಮ ಜೊತೆ ಇರೋದು ಇಟ್ಸ್ ಅ ಬ್ಲೆಸ್ಸಿಂಗ್ ಅದು.